ಈಗ ನಮ್ಮ ಗುರುಗಳು ಕೊಟ್ಟಿದ್ದು ಅಂದ್ರೆ ನಮ್ಮ ಗುರುಗಳು ನಮ್ಗೆ ನೀಡಿದಂತ ವಿದ್ಯೆ ಏನದಲ್ರಿ, ಅದು ಸಾಗರ ಇದ್ದಂಗೆ ಐತಿ, ಸಮುದ್ರ. ಅದ್ರೊಳಗೆ ನಾನು ಜಸ್ಟ್ ಈಗ ಒಂದು ಕೊಡದಷ್ಟು ಅಥವಾ ಒಂದು ಬಿದ್ದಿಗೆ ಅಷ್ಟು ತಗೊಂಡಿದ್ದೀನಿ. ಕಲ್ತ್ರಿ ಇನ್ನೂ ಸಾಕಷ್ಟು ಇದ್ರಿ. ಇದ್ರೊಳಗೆ ಎಷ್ಟು ಡೀಪ್ ಹೋದ್ರು ಇನ್ನೂ ಕಡಿಮೆ, ಎಷ್ಟು ಡೀಪ್ ಹೋದ್ರು ಕಡಿಮೆ ಇದ್ರಿ. ಹಿಂಗಾಗಿ ಬೇರೆ ಕಡೆ ಎಲ್ಲಿ ಅದನ್ನ ನಾವ್ ಹೇಳೋಕ್ ಚಾನ್ಸೇ ಇಲ್ಲ. ಈಗ ಒಂಥರ ಕುದುರೆಗೆ ಇದು ಮಾಡಿರ್ತಾರಲ್ಲ ಆ ತರ ಆಗಿದೆ ನಮ್ದು. ಗುರು ಮಾರ್ಗದರ್ಶನ, ಗುರುಗಳಿಗೆ ಏನ್ ಹೇಳಿದ್ರೆ ಇನ್ಸ್ಟ್ರಕ್ಷನ್ ಅಷ್ಟೇ, ಮತ್ ಬೇರೆ ಬೇಕಾದಿದ್ದೇ ಇಲ್ಲ. ಅದ್ರ ಬಗ್ಗೆ ಏನ್ ಮಾತಾಡಲ್ಲ, ಅಪೇಕ್ಷೆ ಪಡಲ್ಲ. ಅವ್ರದವ್ರಿಗೆ ನಮ್ಗೆ ಹೌದಲ್ರಿ. ಹಿಂಗಾಗಿ ಆ ಸಾಕಷ್ಟು ವಿದ್ಯೆ ನೀಡ್ಬಿಟ್ಟಿದಾರೆ ಗುರುಗಳು ನಮ್ಗೆ. ಅದನ್ನ ತಗೊಳ್ದಾಗ್ತಾನೆ ನೀವು ನಮ್ಗೆ ಅದನ್ನ ಜಸ್ಟ್ ಒಂದ್ ಸರಿಗೆ ಅಷ್ಟ ತಗೊಂಡಿದ್ವಿ ನಾವು, ಒಂದ್ ತಂಬಿಗೆ ಅಷ್ಟ. ಇನ್ನೂ ಅದನ್ನ ಅಮೃತ ಕುಡಿಬೇಕಂದ್ರೆ ನಮಗೂ ಆ ಗುರುವಿನ ಕೃಪೆ ಇನ್ನೂ ಆಗ್ಬೇಕು ನಮ್ಮ ಮೇಲೆ. ಈಗ ನಿಮ್ಮ ಕುಟುಂಬದವರೆಲ್ಲರೂ ಇದನ್ನ ದೀಕ್ಷೆನ ತಗೊಂಡಿದ್ದೀರಿ ಅಂತ ಹೇಳಿ ಮನೇಲಿ ಎಲ್ರು ಅದನ್ನ ಮಾಡ್ತೀರಿ. ಹೌದು. ಹೀಗೆ ನಿಮ್ಮ ಹತ್ರ ಇನ್ನು 5 ವರ್ಷ ಆಯ್ತು ಇದು ಸ್ಟಾರ್ಟ್ ಮಾಡಿದ್ರಂದ್ರೆ, ನಿಮ್ಮ ಹತ್ರ ಯಾರಾದ್ರೂ ಇದು ದೀಕ್ಷೆ ಬೇಕು ಅಂತ ಬಂದ್ರೆ ಅದನ್ನ ದೀಕ್ಷೆ ನೀವು ಕೊಡ್ತೀರಾ? ಕೊಡಕ್ ಕೊಡುದಿಲ್ಲ ನಮ್ಮ ಅಂತದ್ ಏನ್ ಮಾಡಕ್ ನಮಗ್ ಇದೇ ಇಲ್ರಿ. ಅಂದ್ರೆ ಆದೇಶ ಇಲ್ಲ ಮತ್ ನಮಗ್ ಅಧಿಕಾರನೇ ಇಲ್ರಿ. ಏನಿದ್ರು ಆ ಗುರುಗಳ ಮುಖಾಂತರನ ತಗೋಬೇಕು. ನಮ್ ಮೂಲಗಳು, ನಮ್ ಕೆಲ್ಸದಂತ ಗುರುಗಳಿರಲ್ಲ, ಅವ್ರ ಮುಖಾಂತರನ ಅದನ್ನ ಈ ತರ ದೀಕ್ಷೆ ಪಡಿಬೇಕ್ರಿ ನಾವು. ಮತ್ತೆ ಇದು ನಾವು ಮಾಡ್ತೀವಿ ಅಂತ ಯಾರು ಏನ್ ಮಾಡಕ್ ಆಗಲ್ಲ. ಮಾಡಿದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗ್ತೈತಿ. ಅದ್ರ ಹೊಣೆಗಾರ ಯಾರು ನಾವು ನಮ್ ಟ್ರೀಟ್ಮೆಂಟ್ ಆಗಿ ಹೇಳಿಬಿಟ್ಟಿರ್ತೀವಿ. ಇಷ್ಟ ಬಿಟ್ಟು ಏನ್ ಮಾಡ್ತಾ ಇರೋ ಅಂತ ಭಾವನೆ ಅವ್ರಿಗೆ ಸಹಜ ಬರ್ತೈತಿ. ಅದಕ್ಕೆ ನಾವು ಹೇಳಿದ್ದೇವೆ, ಅದಕ್ಕೇನ್ ನೀವು ವ್ಯತ್ಯಾಸ ಮಾಡ್ಕೊಂಡ್ರೆ ನಾವು ಹೊಣೆ ಅಲ್ಲ. ನಾವು ಮಾಡ್ತೀವಿ ಅಂತ ನೀವೇನ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಹೇಳ್ತೀವಿ. ಈಗ ನಿಮ್ದ ವಿದ್ಯೆ ಟ್ರೀಟ್ಮೆಂಟ್ ಏನ್ ಮಾಡಿರ್ತೀರ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ? ಸಾಧ್ಯನೇ ಇಲ್ಲ. ಇಲ್ಲ ಆಗೋದಿಲ್ಲ. ಒಂದ್ ಅನಾರೋಗ್ಯ ಅಂತ ಬಂದ್ರಿ 10 ಕಾಯಿಲೆ ವಾಸಿ ಮಾಡ್ಕೊಂಡ್ ಹೋಗ್ತಾರ ನಮ್ ಹತ್ರ. ಇರುದ ಹಂಗ್ರಿ, ಅಂದ್ರೆ ಸೈಡ್ ಎಫೆಕ್ಟ್ ಯಾವ್ದೇ ಇಲ್ಲ. ಅಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ, ಯಾವ್ದಾರ ಒಂದು ಮೆಡಿಕಲ್ ಇದಕ್ ಹೋದಾಗ, ಹಾಸ್ಪಿಟಲ್ಗೆಲ್ಲ ಹೋದಾಗ ಕೆಲವೊಂದು ಇದನ್ ಪೇನ್ ಕಿಲ್ಲರ್ ಮೆಡಿಸಿನ್ ಎಲ್ಲ ತಗೊಂಡ ತಕ್ಷಣ ಅದ್ರ ಹಿಂದಿಂದ ಶುರು ಆಗುತ್ತೆ ಅಸಿಡಿಟಿ, ಗ್ಯಾಸ್ಟ್ರಿಕ್. ಫಸ್ಟ್ ಅವ್ರು ಕೊಡೋದನ್ನೇ ಅದು ಅಸಿಡಿಟಿ ಮಾತ್ರ, ಬಿಫೋರ್ ಫುಡ್. ಆಮೇಲೆ ಆಫ್ಟರ್ ಫುಡ್ ನಿಮ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಳ್ರಿ, ಇವು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದಿಗೆ ನಮ್ ಕಾಯಿಲೆ ಗುಣ ಮಾಡ್ಕೊಳ್ಳಂತ ಹೋದಾಗ ಸೊ ಅದ್ರ ಜೊತೆ ಒಂದ್ ಸೈಡ್ ಎಫೆಕ್ಟ್ ಇಟ್ಕೊಂಡು ಬರ್ತದೆ. ಸೊ ಆ ತರ ಈಗ ಯಾಕಂದ್ರೆ ಮನುಷ್ಯನಿಗೆ ಸಾಕಾಗ್ಬಿಟ್ಟಿರ್ತೀವಿ, ಯಾವ್ದೊಂದ್ ಕಾಯಿಲೆಯಲ್ಲಿ ಬಿದ್ದು ಒದ್ದಾಡುವಾಗ ಸಾಕಾಗಿ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಏನೋ ತಗೋತೀವಪ್ಪ, ಇವತ್ತು ಔಷಧ ಇಲ್ಲ ಏನಿಲ್ಲ, ಓಕೆ ಫೈನ್ ತಗೊಳ್ಳೋಣ. ಹಾಗಿದ್ಮೇಲೆ ಅದ್ರದ್ದು ಏನು ಸೈಡ್ ಎಫೆಕ್ಟ್ ಇಲ್ಲ, ಅದು ಗುಣ ಆದ್ರೆ ಮನುಷ್ಯನಿಗೆ ಖುಷಿ ಆಗುತ್ತೆ. ಸೊ ಆ ತರದಿಂದ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನೀವು 1ಕ್ಕೆ 10 ಗುಣ ಆಗ್ತೈತ್ರಿ ಇದಕ್ಕೆ. ಈಗ ನೀವು ಮೈಗ್ರೇನ್ ಅಂತ ಬಂದ್ರೆ, ಥೈರಾಯ್ಡ್ ಅಂತ ಬಂದ್ರೆ ನಿಮ್ಗೆ ಅದರಿಂದ ಹೇರ್ ಫಾಲ್ ಆಗ್ತೈತ್ರಿ, ಥೈರಾಯ್ಡ್. ಆಮೇಲೆ ದಪ್ಪ ಆಗ್ತಾರ, ತಳ್ಳಗೆ ಬಾಳ ಆಗ್ತಾರ. ಆಮೇಲೆ ಮಾನಸಿಕ ನೆಮ್ಮದಿ ಹಾಳಾಗಿರುತ್ತೆ. ಇದು ಅಂತ ಅದಕ್ಕೆ ಬಂದ್ರೆ ಇದು ನಿಮಗ ಅದೇ ಹೇರ್ ಫಾಲ್ಸ್ ಸ್ಟಾಪ್ ಆಗ್ತೈತಿ. ನಿಮ್ಗೆ ಅಸ್ವಸ್ಥ, ದೇಹದ ಅಸ್ವಸ್ಥಗಳು ಹೋಗ್ತಾವ. ನಿಮ್ಗೆ ಆಟೋಮೆಟಿಕ್ ಬಜ್ಜು ಗಿಜ್ಜು ಕೊಲೆಸ್ಟ್ರಾಲ್ ಜಾಸ್ತಿ ಬರ್ತೀರ, ಗೊತ್ತಿಲ್ದಂಗೆ ತಾನ ಕರೆಕ್ಟ್ ಹೋಗ್ತಾರೆ. ಎಷ್ಟು ದಿವಸ ಒಂದ್ ಯಾವ್ದೇ ಕಾಯಿಲೆಗಾಗಿ ಎಷ್ಟು ದಿನದ ಟ್ರೀಟ್ಮೆಂಟ್ ಇದೆ? 8 ದಿನ 1 ಅವರ್. 8 ದಿನ ಪ್ರತಿದಿನ 1 ಅವರ್. ಇದು ಎಲ್ಲಾ ಕಾಯಿಲೆಗಳಿಗೂ ಒಂದೇ ಇದನ್ನ ಒಂದೇ ವಾರ, 8 ದಿವಸನೇ. ಎಂಥ ಕಾಯಿಲೆ ಇದ್ರು 8 ದಿವಸ. ನಿಮ್ಗೆ ಯಾವ್ದು BP ಇರ್ಲಿ, ಶುಗರ್ ಇರ್ಲಿ, ಥೈರಾಯ್ಡ್ ಇರ್ಲಿ, ಅಥವಾ ಸಯಾಟಿಕ್ ಇರ್ಲಿ, ವಾಟ್ ಎವರ್ ಇಟ್ ಈಸ್. ಈಗ ಪ್ಯಾರಾಲಿಸಿಸ್ ಎಲ್ಲ ಹೇಳ್ತೀರಿ, ಅವೆಲ್ಲ ಗುಣ ಆಗ್ತದೆ, ಅವು ಕೂಡ 8 ದಿವಸ. ಅದು 8 ದಿನ ಬೆಲ್ ಪಾಲ್ಸ್ ಇದ್ರೆ, ಇದು ಫುಲ್ ಬೆಡ್ರಿಡನ್ ಟೈಪ್ ಪ್ಯಾರಾಲಿಸಿಸ್ ಆಗಿದ್ರೆ ಅದಕ್ಕೆ ಒಂದು ಸುಮಾರು 10 ದಿನದಂಗೆ 3 ಸರಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದು 1 ತಿಂಗಳ ಅಂತರದಲ್ಲಿ ಈ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ವೀಕ್ ಮಾಡಕ್ ಬರೋದಿಲ್ಲ. ಅವ್ರಿಗೆ ಒಂದು 8 ದಿನದೊಳಗೆ ಏನ್ ಗುಣ ನೋಡ್ಕೊಂಡು ಒಂದು ತಿಂಗಳ ಬಿಟ್ಟು ಪುನಃ ಅವ್ರು ಒಂದು 3 ಸಿಟ್ಟಿಂಗ್ ತಗೊಂಡ್ರು. ಪ್ರತಿ ತಿಂಗಳು 10 ದಿವಸದಂಗೆ 3 ತಿಂಗಳು ಅವ್ರು ಸಿಟ್ಟಿಂಗ್ಸ್ ತಗೊಂಡು ಎಷ್ಟರ ಮಟ್ಟಿಗೆ ಅವ್ರ ಗುಣ ಆಗುತ್ತೆ ಅನ್ನೋದು ಕೊಡಬಹುದು ನೀವು. ಇದು ಪ್ಯಾರಾಲಿಸಿಸ್ ಮಾತ್ರ ಫುಲ್ ಬೆಡ್ರಿಡನ್ ಆದವ್ರಿಗೆ 70-80% ಉಳಿದ ಎಲ್ಲಾ ಕಾಯಿಲೆಗೆ 80% ಸಾಕಷ್ಟು ಆಯ್ತು. ಇದ್ದಿರೋ ಮನುಷ್ಯ ಎದ್ದು ಓಡಾಡಿದ್ರೆ ಸಾಕಾಗುತ್ತೆ. 99% ಕೊಡ್ತೇವ್ರಿ. ಯಾಕಂದ್ರೆ ನಾವ್ ಆರಾಮಾಗಿರುವಾಗೆಲ್ಲ ಜೋರ್ ಮಾಡ್ತೀವಿ, ನನ್ ಕುಂತಲ್ಲಿ ನೀರ್ ತಂದ್ಕೊಡು, ಊಟ ತಂದ್ಕೊಡು. ಆ ಕೆಟಗರಿ ಜನ ಇರ್ತಾರೆ. ಅದು ಖುಷಿ ಬಾಳ ಇರುತ್ತೆ ಸೇವೆ ಮಾಡಿಸ್ಕೋದ್ರೆ. ಯಾವಾಗ ಮನುಷ್ಯ ತನ್ನ ಕಡೆಯಿಂದ ಏನೂ ಆಗೋದೇ ಇಲ್ಲ, ನಾನು ಬೆಡ್ ಮೇಲೆ ಬಿದ್ದೆ ಅನ್ಸುತ್ತಲ್ಲ, ಅವಾಗ ಮನುಷ್ಯನಿಗೆ ಅನಿಸುತ್ತೆ ಇಲ್ಲಪ್ಪ ನಂದನ್ನ ನಾನು ಮಾಡ್ಕೋಬೇಕು, ನಾನು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದು ಅವಾಗ ಬರುತ್ತೆ. ಎಲ್ಲ ಬೇಕಾ ಚೆನ್ನಾಗಿದ್ದಾಗ ಎಲ್ಲಾರು ಮಾಡ್ಕೊಳ್ಳೋದು. ನೀರ್ ತಂದ್ಕೊಡು,
ಚಾ ತಂದು ಕೊಡು, ಅದು ಮಾಡು, ಇದು ಮಾಡು, ನಮ್ಗೆ ಆಗುತ್ತೆ ಎಲ್ಲಾನು ಮಾಡಿಸ್ಕೊತಾರೆ. ಹೌದು. ಮನುಷ್ಯ ಯಾವಾಗ ನನ್ ಕಡೆಯಿಂದ ಏನು ಆಗಲ್ಲ ಅಂತ ಗೊತ್ತಾಗುತ್ತೋ ಅವಾಗಲೇ ಮನುಷ್ಯ ವೀಕ್ ಆಗೋದ್ರಿ. ವೀಕ್ ಆಗಿ ಅರ್ಧ ಸತೆ ಹೋಗ್ಬಿಡ್ತಾನೆ. ಹೌದೌದು. ಬೆಡ್ ಮೇಲೆ ಬಿದ್ರು ಹಂಗಿದ್ದ ಪೇಷಂಟ್ ನಾವ್ ಇವತ್ತು ಪರ್ಸೆಂಟ್ ಎಬ್ಬಿಸಿ ನಿಲ್ಸಿದ್ರೆ ಹೌದು. ಅವ್ರಿಗೆ ಅವಾಗ ವ್ಯಾಲ್ಯೂ ಗೊತ್ತಾಗುತ್ತೆ. ಕೂತ್ಕೊಂಡು ಯಾರ್ಯಾರ ಹತ್ರ ಏನೇನ್ ಸೇವೆ ಮಾಡಿಸ್ಕೊಂಡಿದೀವಿ ಅಲ್ಲ ಇಂಥವ್ರು 90% ಎದ್ದು ನಿಂತಾರೆ. ಈಗ ಪುನಶ್ಚೇತನ ಅಂದ್ರೆ ಕೆಲವು ಜನ ಹೇಳಿದ್ರು ನಮ್ಮ ವಿಡಿಯೋದಲ್ಲಿ, ನೀವು ಅಪೇಕ್ಷೆ ಪಟ್ರೆ ನಿಮ್ಗೆ ತೋರಿಸ್ತೇವೆ. ಅವ್ರು ಹೇಳ್ತಾರೆ ನಮ್ಗೆ ಇದು ಪುನರ್ಜನ್ಮ ಅಂತ. ಹಂಗೆ ಹೇಳಿದವರು ಅಂದ್ರೆ ನನ್ ಮುಗಿದೋದನ್ನು ಲೆಕ್ಕಕ್ಕೆ ಇರ್ತಾರೆ. ಅಂತ ಪೇಷಂಟ್ಸ್ ಅಲ್ಲಿ ಸುಮಾರು ದಿನಕ್ಕೆ ನಾವು ನಮ್ದು ಈ ಚಿಕಿತ್ಸೆ ಮುಖಾಂತರ ಆರಾಮಾಗ್ಯದ. ನೀವು ಈಗ ನಾನು ಅವಾಗಲೇ ಕೇಳಿದೆ ನಿಮ್ಗೆ ಈ ಪ್ರಶ್ನೆನ, ಯಾರಾದ್ರೂ ಬಂದ್ ಕೇಳಿದ್ರೆ ನೀವು ದೀಕ್ಷಾ ಕೊಡ್ತೀರೇನೋ ಅಂತ ಯಾಕಂದ್ರೆ ನೀವಿಲ್ಲ ಅಂದೆ. ಬಟ್ ಅವ್ರ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರನ್ನ ನಿಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿ ನೀವು ಅವ್ರಿಗೆ ಆ ದಾರಿಯನ್ನ ತೋರಿಸ್ಬೋದಾ? ಹೌದು, ಅವ್ರ ನಂಬರ್ ಕೊಡ್ತೇವೆ ನಾವು. ಅವ್ರ ಸಂಸ್ಥೆ ಇದೆ ಅವ್ರದ್ದು ಬೆಂಗಳೂರಿನಲ್ಲಿ, ಅಲ್ಲೇ ಅವ್ರದ್ದು ಆಫೀಸ್ ಇದೆ ಅವ್ರದ್ದು. ಅವ್ರು ಕೇಳಿದ್ರೆ ನಿಮಗೆ ಅವ್ರು ಯಾವಾಗ ಕ್ಲಾಸ್ ಮಾಡ್ತಾವ್ರು ಮಾಡ್ತಾರೆ ಅನ್ನೋದು ಹೇಳ್ತಾರ. ಅವತ್ತಾಗ ನೀವು ಭಾಗವಹಿಸ್ಬೇಕು. ಸಮಥಿಂಗ್ ಫೀಸ್ ಇರ್ತದೆ ಗುರುಗಳದ, ಅದನ್ನು ನೀಡಿದ್ರೆ ಅವರು ಅದ್ರ ನಿಮಗೆ ದೀಕ್ಷಾ ಮುಖಾಂತರ ಕಲಿಸ್ತಾರೆ. ಈ ತರ 7 ಬ್ಯಾಚ್ ಮಾಡಿದಾರೆ. ಅದು ಕಲ್ತ್ ಬಂದವರು ಕೆಲವು ಮಂದಿ ಮಾಡ್ತಾನೂ ಇಲ್ಲ, ಕೆಲವೊಬ್ಬರಿಗೆ ಆಸಕ್ತಿ ಇರುತ್ತೆ, ಆಸಕ್ತಿ ಇರೋದೂ ಇಲ್ಲ. ಆಸಕ್ತಿ ಇದ್ದವ್ರು ಮಾಡಿದ್ರೆ ಭಾಳ ಚಲೋ ಇರ್ತದೆ. ಅದನ್ನ ಗುರುಗಳ ಹತ್ರ ಅವ್ರಿಗೆ ನೀವು ಅದ್ರ ಬಗ್ಗೆ ದಾರಿ ತೋರಿಸ್ತೀರಿ. ಓಕೆ ಮೇಡಮ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಜಯಶ್ರೀ ಅಂತ. ಜಯಶ್ರೀ. ಮೇಡಮ್, ಈಗ ಸರ್ ಹೇಳಿದ್ರು ನೀವು ಕೂಡ ದೀಕ್ಷೆಯನ್ನ ತಗೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವನ ನೀವ್ ಯಾಕೆ ಇದು ನೀವು ಮೊದಲು ಏನ್ ಮಾಡ್ಕೊಂಡಿದ್ರಿ? ನಾವು ಗೃಹಿಣಿ. ಹಾ, ನೀವು ಗೃಹಿಣಿ. ಮಾಡ್ಕೊಂಡು ಆರಾಮಾಗಿದ್ದರು. ನಿಮಗೆ ಇದರಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಇದನ್ನ ಮಾಡ್ಬೇಕು ಅಂತ? ಇವರು ಮಾಡೋದ್ ನೋಡಿ ನಮಗೂ ಅದ ಅಂದ್ರೆ ಈಗ ಲೇಡೀಸ್ ಮಾಡ್ಬೇಕಂದ್ರೆ ಗಂಡ್ಮಕ್ಳ ಕಡೆ ಬರ್ಬೇಕಂದ್ರೆ ಒಂಥರ ಮುಜುಗರ ಆಗ್ತದಲ್ರಿ ಮೇಡಮ್, ಯಾರಿಗೇ ಆಗ್ಲಿ ಪಾಪ. ಅದಕ್ಕ ನನಗೂ ಒಂಥರ ಅದ ಕಲಿಬೇಕು, ನಾನ್ ಲೇಡೀಸ್ ಮಾಡ್ಬೇಕು, ಅವ್ರು ಗಂಡ್ಮಕ್ಳು ಮಾಡ್ಬೇಕಂತ ದೊಡ್ಡ ಕ್ಯೂರಿಯಾಸಿಟಿ ರೀ ನನಗೆ. ಅದಕ್ಕ ಕಲಿತ ನಾ ಬಾಳ ಸಾಕಷ್ಟು ಜನಕ್ಕ ಲೇಡೀಸ್ ನಾ ಮಾಡ್ಕಂತ ಹೊಂಟೇರಿ. ನೀವು ಮಾಡಿದಿರಿ? ಮಾಡಿದ್ರಿ ಸಾಕಷ್ಟು, 100-200 ಜನದ ಮೇಲೆ ಆರಾಮಾಗ್ಯಾರ. ನೀವು ಇದನ್ನ ಕಲಿತ ಮೇಲೆ ಇದನ್ನ ಪ್ರಯೋಗ ಮಾಡಿದ ಫಸ್ಟ್ ಪೇಷಂಟ್ ಹೇಗಿದ್ರೆ ಯಾರ ಮೇಲೆ ಮಾಡಿದ್ರಿ? ಅದು ನಮ್ಮ ಮಕ್ಕಳ ಮೇಲೆ ಮಾಡಿದ್ರಿ, ಅವ್ರ ಗುಣ ಆಗ್ಯಾರಿ. ಆಮೇಲೆ ಈಗ ಈಗ ಗಂಡ್ಮಕ್ಳ ಇವ್ರ ಕಡೆ ಬರತ್ರಲ್ರಿ, ಅವ್ರ ಮಿಸ್ಸೆಸ್ ನಮ್ ಮಿಸ್ಸೆಸ್ ಹಿಂಗಾಗೈತಿ, ಅವ್ರು ಆರಾಮ್ ಮಾಡ್ತೀರಾ ಅಂತ ಹೇಳಿದ್ರೆ ಹೌದು ನಮ್ಮ ಮನೆಯವ್ರು ಮಾಡ್ತಾರ ನೋಡ್ರಿ ಬರ್ರಿ ಅಂತ ಹೇಳಿ ಅಂದಾಗ ಅವ್ರು ಬಂದ್ರಿ. ಸಾಕಷ್ಟು ಜನ ಗಂಡ ಹೆಂಡತಿ ಕೂಡ ಬಂದ್ರಿ. ಅವ್ರು ಇವ್ರು ಅವ್ರಿಗೆ ಮಾಡಿದ್ರು, ಗಂಡ್ ಮಕ್ಳು ಮಾಡ್ತಾರೆ, ನಾನು ಲೇಡೀಸ್ ಮಾಡ್ತೀನಿ. ಇಬ್ರು ಕೂಡ ಆರಾಮಾಗಿ ಹೋಗ್ಯಾರ್ರಿ. ಹಂಗ ಬರ್ತಾರ್ರಿ ಚಾಲೆಂಜ್ ಬಂದಾರ. ನೀವು ಯಾವ್ಯಾವ ಕಾಯಿಲೆಗಳಿಗೆ ಹೆಣ್ಮಕ್ಳಿಗೆ ನೀವು ಟ್ರೀಟ್ಮೆಂಟ್ ಅನ್ನ ಮಾಡಿದ್ರಿ? ನಾನ್ ಹೆಚ್ಚ್ರಿ ಥೈರಾಯ್ಡ್, ಆಮೇಲೆ ಮೈಗ್ರೇನ್ ರೀ, ಹೊಟ್ಟೆ ನೋವ್ರಿ, PCOD ಪ್ರಾಬ್ಲಮ್, ಆಮೇಲೆ ಸಿಯಾಟಿಕಾ, ಕಾಲ್ ನೋವ್ರಿ, ಈ ಭುಜ ನೋವ್ರಿ. ಒಬ್ರು ಲೇಡೀಸ್ ಬಂದಿದ್ರಿ, ಅವ್ರು ಹಿಂಗ್ ಕೈ ಎತ್ತಾಸಿದ್ರಲ್ಲ ಬ್ಲೌಸ್ ಹಾಕೊಳಕ್ ಬರ್ತಿಲ್ಲ ಅಂತ, ಅದು ಇದೇನೋ ಕತ್ತರ್ಸ್ ಬಿದ್ದಂಗ ಆಗ್ತಿತ್ತಂತದ. ಅದು ಅವ್ರು ಅದ ಹಂಗ್ ಇದು ಈ ಎಲಬ್ರಿ ಇದು ಭುಜದೊಳಗ ಏನೋ ಕತ್ತರ್ಸ್ ಬಿದ್ದಂಗಾಗಿ ಅವ್ರಿಗೆ ನಿಲ್ಲಾಕ್ ಬರ್ಲಿಲ್ಲ, ಕೊಡಾಕ್ ಬರ್ಲಿಲ್ಲ. ಅಷ್ಟು ಪಾಪ ತ್ರಾಸ್ ಮಾಡಿ ಅಳ್ಕೋತ ನಿಂತಿದ್ರಿ. ಏನಾದ್ರು 1 ತಾಸು ಬೇಕಾಗಿತ್ರಿ ಮೇಡಮ್ ಅವ್ರಿಗೆ. ಒಬ್ರು ಬಂದಿದ್ರಿ ಹಿಂಗ. ಆಮೇಲೆ ಅವ್ರ ಏನ್ ಮಾಡಿದ್ರಿ, 8 ದಿನ ನಮ್ ಟ್ರೀಟ್ಮೆಂಟಿಗೆ ಬಂದ್ರಿ ಮೇಡಮ್. ಆಮೇಲೆ ತಾವ ಎತ್ತಿ ತಾವ ಬ್ಲೌಸ್ ಹಾಕೊಳತ್ರು, ಎಲ್ಲಾ ಸರಿ ಆತ್ರಿ, ಅಗ್ದಿ ಆರಾಮ ಆಗ್ಬಿಟ್ರಿ. ಅದ್ರ ಜೋಡಿ ಸಿಯಾಟಿಕ್ ಪ್ರಾಬ್ಲಮ್ ಇತ್ರಿ ಅವ್ರಿಗೆ, ಭುಜದ ಪ್ರಾಬ್ಲಮ್, ಇದು ಕತ್ತು ನೋವು, ಇವೆಲ್ಲ ಕಾಯಿಲೆಗಳಿವು. ಆಮೇಲೆ ಇದು ಮಕ್ಕಳ ಮೇಲೆ ಭಂಗ್ ಬಂದಿರ್ತದ್ರಿ, ಅದೆಲ್ಲ ಕ್ಯೂರ್ ಆಗ್ತದ್ರಿ. ಹ್ಞೂನ್ರಿ, ನಾವು ಹಲ್ಲು ನೋವು ಇರ್ತದ್ರಿ, ಕಿವಿ ನೋವು ಇರ್ತಾವ, ಸಾಕಷ್ಟು ಎಲ್ಲಾ ತರ ಇದು ಚೆಸ್ಟ್ ಪೇನ್ ಅದೆಲ್ಲ ಎಲ್ಲ ಕೊಲೆಸ್ಟ್ರಾಲ್, ಫ್ಯಾಟ್ ಜಾಸ್ತಿ, ಅವರೇ ಜಾಸ್ತಿ ಮೇಡಮ್ ನಾನು ಕ್ಯೂರ್ ಮಾಡಿದ್ದು. ಈ ಫ್ಯಾಟ್ ಇದ್ರದ್ದು ಇದೆಲ್ಲ ನಡ ಸುತ್ತ ಸಿಕ್ಕಾಪಟ್ಟಿ ಕೊಬ್ಬಿನ ಅಂಶ ಇರ್ತದಲ್ರಿ ಮೇಡಮ್, ಅದೆಲ್ಲ ಕಮ್ಮಿ ಆಗೈತ್ರಿ. ಐಸೇಕ್ ಆಗ್ತೈತ್ರಿ ಒಬ್ಬೊಬ್ರದ್ದು, ಅವ್ನು ಹೆದರ್ತಾರೆ. ಆಮ್ಯಾಗ ರಾತ್ರಿ ನಿದ್ದೆ ಆಗೋದಿಲ್ಲ. ಆಮ್ಯಾಗ ಮಾನಸಿಕ ಲೇಡೀಸ್ ಮಾನಸಿಕ ಕಾಯಿಲೆ ಬಾಳ ಇರ್ತಾರೆ ಮೇಡಮ್, ಅವ್ರು ಬಾಳ ಮಂದಿ ಕ್ಯೂರ್ ಆಗಿ. ಏನೋ ಮನಿಯೊಳಗೆ ನಿದ್ರಾಹೀನತೆ ಅಂತ ನಿದ್ದೆ ಇಲ್ಲಂದ್ರು ನಮ್ಮ ಟ್ರೀಟ್ಮೆಂಟ್ 3ನೇ ದಿನಕ್ಕೆ ಆರಾಮಾಗಿ ನಿದ್ದೆ ಮಾಡ್ತಾರೆ. ಹ್ಞೂನ್ರಿ, ಸಾಕಷ್ಟು. ಯಾಕಂದ್ರ ಲೇಡೀಸ್ ಪಾಪ ಅವು ಟೆನ್ಷನ್ ಇಂದ ಅವ್ರ ಮಾನಸಿಕ ಕಾಯಿಲೆನೂ ಜಾಸ್ತಿ ಇರ್ತಾರ ಮೇಡಮ್. ಹ್ಞೂನ್ರಿ, ರಾತ್ರಿ ಎಲ್ಲ ನಿದ್ದೆ ಮಾಡಿದಾಗ ಸಾಕಷ್ಟು ತೊಂದ್ರೆ ಅನುಭವಿಸ್ತಿರ್ತಾರೆ. ಅವ್ರು ಬಂದವರೆಲ್ಲ ಆರಾಮಾಗಿರ್ತಾರೆ.
ಈ ಮಾನಸಿಕ ಕಾಯಿಲೆ ಅಂತ ಅಂದ್ರೆ ನೀವು ಹ್ಮ್. ಆಲ್ಮೋಸ್ಟ್ ಸ್ವಲ್ಪ 45 ಆದ್ಮೇಲೆ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ. ಅದಕ್ಕಿಂತ ಚಿಕ್ಕ ವಯಸ್ಸಿನವ್ರು ಈ ಕಾಲೇಜ್ ಟೆನ್ಷನ್, ಸ್ಟ್ರೆಸ್ ಆ ತರದ ಪೇಷಂಟ್ ಬಂದಿರೋದು ಉಂಟಾ ನಿಮ್ಮ ಕಡೆ? ಬಂದಿದ್ದು ಉಂಟು. ಒಂದು 18 20 ವಯಸ್ಸಿನಿಂದ ಕಾಲೇಜ್ ಮಕ್ಕಳೆಲ್ಲ ಬಂದಾರ್ರಿ. PCOD ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇರ್ತಾರೆ. ಅವ್ರೆಲ್ಲ ಸಾಲ್ವ್ ಆಗ್ಯಾವ್ರಿ. ನಮ್ಮ ಅದ್ರ ಕೂಡ ಮಾನಸಿಕ ಕಾಯಿಲೆ ಇದ್ದವರು ಇದ್ದಾರೆ, ಅವರು ಆರಾಮಾಗ್ಯಾರ. ಯಾಕಂದ್ರೆ ಮಾನಸಿಕ ಕಾಯಿಲೆ ಅಂದಾಗ ಬಹಳಷ್ಟು ವೆರೈಟೀಸ್ ವೆರೈಟೀಸ್ ಇರ್ತಾವ. ಹೌದೌದು. ಯಾವ ತರ ಅನ್ನೋದು ಈಗ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಓದೋ ಸ್ಟ್ರೆಸ್ ಇರುತ್ತೆ. ಹೌದೌದ್ರಿ. ಮದುವೆ ಆಗಿರೋರ್ಗೆ ಗಂಡ ಮಕ್ಕಳಿಗೆ ಸಮಸ್ಯೆ. ಆಮೇಲೆ ಮಕ್ಕಳು ಮರಿ ಆದ್ಮೇಲೆ ಅದ್ರ ಟೆನ್ಷನ್, ಅದ್ರ ಮಾನಸಿಕತೆ ಬೇರೆ. ಕೆಲವ್ರಿಗೆ ಅದು ಅತ್ತಿ ಮಾವ ತಂದೆ ಗಂಡನ ಕಾಟದವ್ರು ಇರ್ತಾರೆ, ಆ ತೊಂದರೆಯಿಂದ ಬಳಲ್ತಿರ್ತಾರೆ. ಅವ್ರಿಗೆ ಸುಧಾ ಕ್ಯೂರ್ ಆಗ್ಯಾರ. ಅವ್ರ ಸಿಟ್ಟು ಅವಾಗ ಎಂತ ಸಿಟ್ಟಿನಲ್ಲಿ ಇರ್ತಾರೆ ಮೇಡಮ್. ಅವ್ರು ಇಷ್ಟು ಶಾಂತಕರ ಅಂದ್ರೆ ಬಹಳ ಶಾಂತ ಬಿಡ್ತಾರೆ ಈ ಟ್ರೀಟ್ಮೆಂಟ್ ಇಂದ. ಬಟ್ ಸಿಟ್ಟ ಹೋಗ್ಬಿಡ್ತೈತ್ರಿ ಅವ್ರು. ಶಾಂತತೆ ಬಾಳ ಬಿಡ್ತಿದ್ರು. ಶಾಂತತೆ ಎಲ್ಲ ಹೌದು. ಈಗ ಹೇಳಿದ್ಕೆ ಯಾವ್ದೇ ಮೆಡಿಸಿನ್ ಇಲ್ಲ, ಏನಿಲ್ಲ, ನೀವು ಹಂಗೆ ಇದು ಮಾಡ್ತೀರಿ, ಯಾವ್ದೇ ರೀತಿಯಿಂದಾನು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ. ಈಗ ನೀವು 8 ದಿನ ಟ್ರೀಟ್ಮೆಂಟ್ ಕೊಡ್ತೀರ, ಅಷ್ಟು ಸಾಕ? ಅಥವಾ ಅವ್ರ ಮನೆಗೆ ಹೋಗಿ ನೀವ್ ಏನಾದ್ರು ಹೇಳಿರೋ ಗೈಡೆನ್ಸ್ ಅನ್ನ ಪಾಲನೆ ಮಾಡ್ಬೇಕು? ಅದನ್ನ ಎಷ್ಟು ದಿವಸ ಮಾಡ್ಬೇಕು? ಅವ್ರು ಅಂದ್ರೆ ಅದು ಅವು ಏನ್ರಿ ನಿರಂತರ ಅವ್ರು ಮಾಡ್ಕೊಂತ ಹೋದ್ರೆ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರ್ತೈತಿ. ಅದನ್ನ ಫಾಲೋ ಮಾಡ್ಕೊಂಡು ಒಂದ್ ಸ್ವಲ್ಪ ಅಂದ್ರೆ ಏನಂದ್ರ ಊಟದೊಳಗೆ ವ್ಯತ್ಯಾಸ, ಆಮ್ಯಾಗ ಈಗ ಹೆಂಗ್ ಗೊತ್ತಲ್ರಿ ಮೇಡಮ್, ನಿಂತ ಅಡಿಗೆ ಎಲ್ಲ ಮಾಡ್ತೀವಲ್ಲ, ಇದೇನಾಕೈತಿ ಕಾಲ್ ಮೇಲೆ ಬಾಲ್ ಬಿದ್ದು ಕಾಲ್ ನೋವು ಬರ್ತಾವ್ರಿ. ಇವೆಲ್ಲ ಸೈಡ್ ಎಲ್ಲ ಜಾಸ್ತಿ ಉಬ್ಬತಾವ್ರಿ. ಅದಕ್ಕೆಲ್ಲಾನು ಅಂದ್ರೆ ಸ್ವಲ್ಪ ನಾವು ಹೇಳಿರ್ತೇವೆ ಇಂತಿಂತಾವು ಅಂತೇಳಿ ಮಾಡ್ರಿ ಅಂತೇಳಿ ಮನೆಯೊಳಗೆ. ಅಗ್ದಿ ಈಜಿರಿ 5 ರಿಂದ 10 ನಿಮಿಷದೊಳಗೆ ನೋಡ್ರಿ. ಇಡೀ ದಿನದೊಳಗ 10 ನಿಮಿಷ ಮಾಡಿದ್ರೆ ನಾವ್ ಹೇಳಿದ್ದು ಅವ್ರ ಲೈಫ್ನೊಳಗ ಆಸ್ಪತ್ರೆ ಕಟ್ಟಿ ಹತ್ತದಂಗ ಅವ್ರ ಆರೋಗ್ಯವಾಗಿರ್ತಾರ ಅನ್ನೋದು ಭರವಸೆ ಕೊಡ್ತೇವೆ. ಅಂದ್ರೆ ಈಗ ಧ್ಯಾನ, ಹೌದು, ಪ್ರಾಣಾಯಾಮ ಈ ತರದೆಲ್ಲ ಹೇಳ್ಕೊಡ್ರಿ. ಹೌದು. ಸೊ ಬೆಳಗಿನ ಜಾವ ಎಕ್ಸರ್ಸೈಸ್ ಎಲ್ಲ ಏನಾದ್ರು ಹೇಳ್ತೀರಾ? ಎಕ್ಸರ್ಸೈಸ್ ಅಂತ ಏನಿಲ್ರಿ ಮೇಡಮ್. ನಾವೆಲ್ಲ ಕೂತ್ಕೊಂಡಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಓಂಕಾರ ಹೇಳೋದು, ಏನೋ 1-2 ಮಂತ್ರ ಇರ್ತಾವ್ರಿ ನಮ್ ಗುರುಗಳು ಕಲಿಸಿದಂತಾವು. ಅಂದ್ರೆ ಇವತ್ತಿನ ದಿನ ನಾವ್ ಎಷ್ಟ್ ಹ್ಯಾಪಿ ಆಗಿರ್ಬೇಕು ಅನ್ನೋದಕ್ಕೆ ಗುರುಗಳ ಮಂತ್ರ ಹೇಳ್ಯಾರ. ಗುರುಗಳು ಹೇಳ್ತೆ ನಾವ್ ಹೇಳ್ತೇವ್ರಿ. ನಾವು ಅಂತ ಏನ್ ವಿಶೇಷ ಏನು ಇಲ್ರಿ ಮೇಡಮ್. ಎಲ್ಲಾ ಗುರುವಿನ ಅನುಗ್ರಹನ ರೀ. ಇವತ್ತು ಒಂದೊಂದ್ ಹೆಜ್ಜೆಗೂ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಬೇಕಂದ್ರು ಗುರುವಿನ ಆಶೀರ್ವಾದನ ರೀ, ಅವ್ರ ಮಾರ್ಗದರ್ಶನ ರೀ. ಎಲ್ಲಾ ಪ್ರತಿಯೊಂದು ಯಾರಿಗೆ ಏನೇ ಸಲಹೆ ಹೇಳ್ಬೇಕಂದ್ರು ನಾನು ಒಂದ್ ಗ್ರಂಥನ ಬರದ ಇಟ್ಕೊಂಡ್ಬಿಟ್ಟೇನ್ರಿ. ಅದ್ರ ಇಂತಿಂತ ಸಮಸ್ಯೆ ಅವ್ರು ಹಿಂಗ್ ಬಂದ್ರೆ ಇವ್ರಿಗಿದ್ರ ಹೇಳ್ಬಿಟ್ರೆ ಇವ್ರು ಆರಾಮಕ್ಕಾರ ಅನ್ನೋದು ಗುರುಗಳ ಹಂಗ ಹೇಳ್ಯಾರ. ನಾವು ಅವ್ನು ಹೇಳ್ಕೊಡ್ತೇವೆ, ಆ ಸಮಸ್ಯೆಯಿಂದ ಹೊರಗ್ ಬರ್ತಾರೆ. ಅದು ನೀವೇ 8 ದಿವಸದ ಟ್ರೀಟ್ಮೆಂಟ್ ಅದನ್ನ ನೀವೇ ಮಾಡ್ತೀರಿ? ಅದನ್ನ ನಾವು ಮಾಡ್ತೇವ್ರಿ. ಅವ್ರ ಮನೆಯಲ್ಲಿ ಒಂದ್ ಸ್ವಲ್ಪ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು. ಆಮೇಲೆ ಮನುಷ್ಯ ಯಾವಾಗ್ಲೂ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಎಸ್ ನೆಗೆಟಿವ್ ಥಿಂಕ್ ಬಿಡ್ಬೇಕ್ರಿ. ಇಲ್ಲಿ ನಮ್ಗೆ ಪಾಸಿಟಿವ್ ಬೇಕ್ರಿ. ಹೆಂಗ ಎಷ್ಟು ಯೋಚನೆ ಮಾಡ್ತೈತಿ ಮನುಷ್ಯ, ಅರ್ಧ ಹುಷಾರಾಗೋದು ಅಲ್ಲಿ. ಆಮೇಲೆ ನಿಮ್ ಈ ಟ್ರೀಟ್ಮೆಂಟ್ ಏನಾದ್ರು ಪಥ್ಯ ಅಂತ ಏನಾದ್ರು ಕೊಡ್ತೀರಾ? ಏನಿಲ್ರಿ ಮೇಡಮ್, ಏನಿಲ್ಲ. ಜಂಕ್ ಫುಡ್ ಒಂದ್ ಬಿಟ್ರೆ ಮನುಷ್ಯ ಫುಲ್ ಹೆಲ್ದಿ ಆಗಿರ್ತಾನೆ. ಸಾತ್ವಿಕ ಆಹಾರ ತಗೊಳೋದ್ರಿಂದ ಒಳ್ಳೇದ್ರಿ. ಇನ್ನು ಆಹಾರ ತಗೊಂಡ್ಬಿಟ್ಟು ಅವ್ರ ಸಾತ್ವಿಕ ಆಹಾರ ನಮ್ಮ ದಿನಚರಿ ಸರಿಯಾಗಿ ಇಟ್ಕೊಂಡು ಮತ್ತ ಒಂದು ಸಂಸ್ಕಾರವಂತರಾಗಿ ಬಿಟ್ರೆ ಎಂತ ಎಲ್ಲ ಹೆಲ್ಪ್ ಆಗ್ತದ್ರಿ ನಮ್ ಲೈಫ್. ಹೌದಲ್ರಿ. ಈ ಮಾನವ ಚಿಕಿತ್ಸೆ ಬಗ್ಗೆ ನೀವು ಮತ್ತೇನ್ ಹೇಳಕ್ ಇಷ್ಟಪಡ್ತೀರಿ? ಜನರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಿ? ಅಂದ್ರೆ ಇದು ಔಷಧ ರಹಿತ ಚಿಕಿತ್ಸೆ ಅಲ್ರಿ ಮೇಡಮ್. ಈಗ ನಾವು ಔಷಧ ತಗೊಂಡು ನಾವು ಸೈಡ್ ಎಫೆಕ್ಟ್ ಇಂದ ಬಳಲಕ್ಕಿಂತ ನಮ್ಗೆ 8 ದಿನದ ಈ ಮರ್ಮ ಚಿಕಿತ್ಸೆ ಮಾಡ್ಕೊಂಡು ಫುಲ್ ಲೈಫ್ ಮತ್ತೆ ಹೊಳ್ಳಿ ರಿಪೀಟ್ ಏನ್ ಬರೋದಿಲ್ಲ. ಒಂದ್ ಇದನ್ನ ಫಸ್ಟಿಗೆ ನಾವು ಇದನ್ನ ಮರ್ಮ ಚಿಕಿತ್ಸೆ ಅಂತ ನಾವು ಫಸ್ಟಿಗೆ ಬಂದಾಗ ಮಾಡ್ತೀವಲ್ರಿ ಮೇಡಮ್, ಅವ್ರ ಲೈಫ್ನೊಳಗ ಪ್ಯಾರಲಿಸಿಸ್ ಒಂದ್ ಆಗುದಿಲ್ರಿ. ಇದು ದೊಡ್ಡ ಅಡ್ವಾಂಟೇಜ್. ಅದು ಜೀವನದೊಳಗ ಪ್ಯಾರಲಿಸ್ ಆಗಲ್ಲ. ಈ ಟ್ರೀಟ್ಮೆಂಟ್ ಯಾರೋ ಬಂದು ಮಾಡಿಸ್ಕೊಂಡ್ರು ಅವ್ರಿಗೆ ಲೈಫ್ನೊಳಗ ಪ್ಯಾರಲಿಸ್ ಆಗೋದು ಇದೊಂದು ಗ್ಯಾರಂಟಿ ಇದೆ. ಅದ ಯಾವುದೇ ಕಾಯಿಲೆಗೆ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರು ಅದು ಪ್ಯಾರಲಿಸ್ ಲಿಂಕ್ ಆಗುತ್ತೆ. ಆಗೋದಿಲ್ಲ. BP ಶುಗರ್ ಇರ್ಲಿ, BP ಶುಗರ್ಗೆಲ್ಲ BPಗೆ ಬಹಳ ಪ್ಯಾಲೇಸ್ ಸಂಬಂಧ ಐತೆ. ಮೇನ್ ಅದಕ್ಕೆ BP ಮತ್ತು ಶುಗರ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಪ್ಯಾರಲಿಸ್ ಆಗ್ತದೆ. BPಗೆ ಜಾಸ್ತಿ ಆಗೋದಿಲ್ರಿ. ಈ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಚಿಕಿತ್ಸೆ ಐತ್ರಿ ಮೇಡಮ್, ಐತ್ರಿ.
ಈಗ ನಿಮ್ ಹತ್ರ ಬರೋ ಪೇಷಂಟ್ಗಳು BP, ಶುಗರ್, ಥೈರಾಯ್ಡ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಇವು ಕೆಲವೊಂದು ಖಾಯಿಲೆಗಳು ಲೈಫ್ ಟೈಮ್ ಮೆಡಿಸಿನ್ ಹೋಗುತ್ತೆ. ಹೌದು ಲೈಫ್ ಟೈಮ್ ಮೆಡಿಸಿನ್ ಇದ್ದಾಗ ನೀವು 1 ದಿನ 2 ದಿನ ಬಿಟ್ಟರು ಕೂಡ ಸೈಡ್ ಎಫೆಕ್ಟ್ ಆಗ್ತೈತೆ ಅದು. ಅಂತ ಟೈಮ್ದಲ್ಲಿ ಈಗ ನಿಮ್ ಹತ್ರ ಬಂದಾಗ ಫಸ್ಟ್ ಡೇ ಇಂದಾನೆ ನಿಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾದ ಆ ಮೆಡಿಸಿನ್ ಎಲ್ಲ ಅವ್ರು ಸ್ಟಾಪ್ ಮಾಡ್ಬೇಕಾ, ಅಥವಾ ಅವ್ರ ಮೆಡಿಸಿನ್ ತಗೊಳ್ಳಿ ನಿಮ್ ಪಾಡಿ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ? ಹೌದು ಹೌದು ಮೇಡಮ್, ಅವ್ರ ಪಾಡಿಗೆ ಅವ್ರ ಮೆಡಿಸಿನ್ ಡಾಕ್ಟರ್ ಏನ್ ಹೇಳ್ಯಾರ ಎಲ್ಲ ತಗೊಂಡ್ ಹೇಳ್ತೀವ್ರಿ ನಾವು. ನಮ್ ಟ್ರೀಟ್ಮೆಂಟ್ ಮುಗಿ ಮಟನು ಏನು ಬಿಡ್ಬೇಡ್ರಿ ಅಂತ ಹೇಳ್ತೀವ್ರಿ ನಾವು. ಆಮೇಲೆ ನಾವು ಇದು ಮುಗುದಿಂದ ನೀವು ಎಲ್ಲಾ ಡಾಕ್ಟರ್ ಕಡೆ ನೀವು ಏನೇನ್ ತಗೋತಾ ಇದ್ರಲ್ಲ ಎಲ್ಲಾ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್, ನಿಮ್ಮ ಹಾರ್ಟಿಂಗ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್, ಏನ್ BP ಗಿಪಿ ಎಲ್ಲಾನು ನೋಡ್ರಿ, ಎಲ್ಲಾ ನಾರ್ಮಲ್ ಇದ್ರೆ ಯಾಕೆ ಔಷಧ ಗುಳಿಗೆ ತಗೋತೀರಿ ಅಂತ ನಾವ್ ಅಂತೀವ್ರಿ. ನಮ್ದ್ರಿ ಇದ್ರ ಮೇಲೆ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಹೌದಿಲ್ರಿ? ತಗೊಂಡ್ರೆ ಮತ್ತೆ ಸೈಡ್ ಎಫೆಕ್ಟ್ ಆದ್ರೆ ಅವ್ರದ್ದು ಮಾನಸಿಕ ಇದು ಅವ್ರು ಸೆಟ್ ಆಗ್ಬಿಟ್ಟದ ಮೈಂಡ್ ಸೆಟ್. ಇದು BP ಗುಳಿಗೆ ತಗೊಳ್ಬೇಕು, ತಗೊಳ್ಬೇಕು. BP ನಾರ್ಮಲ್ ಇರ್ತೈತಿ, ಅಲ್ಲಿ ತೋರಿಸ್ತೈತಿ BP ನಾರ್ಮಲ್, ಮತ್ತೆ ಯಾಕೆ ತಗೊಳ್ತೀರಿ ಇದನ್ನ? ಹಿಂಗ್ ಹೇಳ್ತೇವ್ರಿ ನಾವು. ಈಗ ಈಗ ಒಬ್ಬರು ಮೈಂಡ್ ಸೆಟ್ ಮಾಡಕ್ ಮಾಡ್ತಾರ ನಾವ್ BP ಹಿಂಗಬೇಕಂತ. ಡಾಕ್ಟರ್ಸ್ ಹೇಳ್ತಾರೆ ಕೆಲವೊಂದ್ಸರಿ ಏನಾಗುತ್ತೆ, ನಾರ್ಮಲ್ ಇದ್ರೂನು ನೀವು ಮೆಡಿಸಿನ್ ಕಂಟಿನ್ಯೂ ಮಾಡ್ರಿ, ಅವ್ರ ವೇರಿಯೇಷನ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನಮ್ ಟ್ರೀಟ್ಮೆಂಟ್ ಹಂಗೆಲ್ಲ ಆಗಲ್ಲ ಮೇಡಮ್. ನಾವು ಮಾಡೋ ಅದ್ರ ಮೇಲೆ ನಾವು ಫುಲ್ ಭರೋಸೆ ಐತ್ರಿ. ನಾವು ಮತ್ತೆ ಇದು ಹೊಳ್ಳಿ ಯಾವ್ದು ರಿಪೀಟ್ ಬರೋದಿಲ್ರಿ ಮೇಡಮ್. ಅವ್ರ ಮತ್ತೆ ಒಬ್ಬೊಬ್ಬರಿಗೆ ಏನದ ಹೇಳಿದ್ರಿ, ಈಗ ಅವ್ರ ತೆಗಿಯೊಳಗ ಕೂತ್ರು ನಾನು ಇವ್ರು ಮಾಡ್ಯಾರಂದ್ರ ನಾವ್ ತಗೋಬೇಕನ್ನೋ ಒಂದು ಇದು ಇರ್ತೈತಿ. ತಗೊಂಡ್ರು ಯೂಶಲಿ ಏನಾಗ್ತದೆ, ನೀವು BP, ಶುಗರ್ ಅಂತ ಟೆಸ್ಟ್ ಮಾಡಿಸ್ತಾನೆ ನಾರ್ಮಲ್ ಡಾಕ್ಟರ್ನ ಸ್ಟಾಪ್ ಮಾಡ್ಬೋದು, ಅದನ್ನ ಮಾಡ್ಬೋದು. ನಾವು ಬೇಡ ಅಂತೀವಿ. ಹಂಗ ಮಾಡಿದ ಉದಾಹರಣೆ ಉಂಟ್ರಿ ನಮ್ಮ ಹತ್ರ. ಬೆಟ್ಟಾಗ ಇದು ಶುಗರ್ ಫುಲ್ ನಿಲ್ಲಾಗೈತಿ, BP ಇವೆಲ್ಲ ಶುಗರ್, ಆಮೇಲೆ ಥೈರಾಯ್ಡ್ ಫುಲ್ ನಿಲ್ಲಾಗೈತಿ. ಅವೆಲ್ಲ ಬಿಟ್ರಿ ಅವ್ರು. ಕೆಲವೊಂದ್ಸರಿ ಇನ್ಸುಲಿನ್ ಎಲ್ಲ ತಗೊಂಡಿರ್ತಾರೆ. ಅವ್ರೇನ್ ಹೇಳ್ತಾರೆ, ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಂಡು ಹೋಗಿ ಒಂದು ನಾಮಿನಲ್ ಡೋಸೇಜ್ ಅಲ್ಲಿ ಸ್ಟಾಪ್ ಮಾಡ್ಬೇಕು. ಆ ಡೋಸೇಜ್ ನೀವು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರೋ, ಇಲ್ಲಾಂದ್ರೆ ಮುಂದೆ ಜಾಸ್ತಿ ಹೋದಾಗ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದು ನಿಮ್ಮ ಚಿಕಿತ್ಸೆ ತಗೊಂಡಾದ್ಮೇಲೆ ಅದು ಕಂಪ್ಲೀಟ್ ನಾರ್ಮಲ್ ಸ್ಟೇಜ್ ಬಂದಾಗ ನೀವು ಧೈರ್ಯವಾಗಿ ಮೆಡಿಸಿನ್ ಅನ್ನ ಸ್ಟಾಪ್ ಮಾಡೋ ಅಂತ ಹೇಳ್ತೇವೆ. ಹೌದು. ಈ ಧೈರ್ಯವಾಗಿ ಮೆಡಿಸಿನ್ ಅನ್ನ ಸ್ಟಾಪ್ ಮಾಡಿರೋಂತ ಉದಾಹರಣೆ ಇದೆಯಾ ನಿಮ್ಮ ಹತ್ರ? ನಾನು ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿಲ್ಲ ಅನ್ನೋ ತರ ಎಕ್ಸಾಂಪಲ್ಸ್ ಇದೆ ನಿಮ್ಮ ಹತ್ರ? ಮೇಡಮ್ ಖುಷಿ ಪಡ್ತೇವೆ. ಈಗ ಮನುಷ್ಯನ ಲೈಫ್ ಸ್ಟೈಲ್ ಈಗಿಂದ ನಾವು ಟ್ರೀಟ್ಮೆಂಟ್ಗೆ ನಮ್ದು ಆಹಾರ, ವಿಹಾರ, ಆಮೇಲೆ ಆಚಾರ, ನಡವಳಿಕೆ, ಇದ್ರ ಮೇಲೆ ಮನುಷ್ಯನ ದಿನಚರಿಗಳು ಚೇಂಜ್ ಆಗ್ತದ. ಅಂದ್ರೆ ನಮ್ದು ಹೆಲ್ತ್ ಮೇಲೆ ವೇರಿಯೇಷನ್ ತೋರಿಸ್ತದೆ. ಅವನು ಸರಿ ಇಟ್ಕೊಂಡು ಬಂದವಾಗ ಎಲ್ಲಿ ಏನೇನು ತೊಂದರೆ ಆಗುತ್ತೆ ಇಂಥ ಸಾಕಷ್ಟು ಆಗಿರ್ತಾರೆ. ನಾವು ಸುಮಾರು ದಿನಕ್ಕೆ ಈ ತರ ಹೇಳಿರ್ತೇವೆ, ಅದೇ ತರ ಇದಾರೆ ಅವರು. ಈಗೂ ಹಂಗ 4-5 ವರ್ಷದಿಂದ ನಾರ್ಮಲ್ ನಾವು ಟೆನ್ಷನ್ ತಗೊಂಡ್ರೆ ಏನ್ ಬರ್ತಾ ಈಗ ಸುಮ್ಮನೆ ಮಕ್ಕಳ ಸಂಬಂಧ ಕಿರ್ಚಾಡ್ತಾರ, ಮಾಡ್ತಾರ, ಮಕ್ಕಳ ಅಭ್ಯಾಸ ಮಾಡಿಲ್ಲ, ಗಂಡ ಸರಿ ಮಾಡಿಲ್ಲ, ಏನೋ ಕಾರಣಾಂತರದಿಂದ ಅದು ಸುಮ್ನೆ ಅದನ್ನ ಓವರ್ ಮಾಡ್ಬಿಟ್ಟಿದ್ರೆ ಅದನ್ನ ಹಂಗ್ ಮಾಡ್ಕೋದ್ರೆ ಯಾಕೆ ತೊಂದ್ರೆ ಆಕೈತ್ರಿ? ಇವ್ರಿಗೆ ಹೆಣ್ಮಕ್ಳು ತೊಂದ್ರೆ ಹೆಂಗೆ ಮಾಡ್ಬೇಕು? ಅದನ್ನ ನಾರ್ಮಲ್ ಆಗಿ ತಗೋಬಹುದು, ಸಮಾಧಾನದಿಂದ ಸಮಾಧಾನ ಸಾಲ್ವ್ ಮಾಡ್ಕೋಬೇಕ್ರಿ. ಅವ್ರು ಟೆನ್ಷನ್ ಮಾಡ್ಕೊಂಡು ಅನಾರೋಗ್ಯ ತಂದ್ಕೊಂಡು ಆಮೇಲೆ ತಾವೇ ಸುಮ್ಮನೆ ಸಫರ್ ಆಗೋದ್ಕಿಂತ ಸಮಾಧಾನ ಇರ್ಲಿ. ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರ್ತದ್ರಿ ಮೇಡಮ್, ಯಾವ್ದಕ್ಕೂ ಇಲ್ಲ ಅಂತ ಏನಿಲ್ಲ. ಪರಿಹಾರನ ಕಂಡುಕೊಳ್ಳೋ ತಾಳ್ಮೆ ಅವ್ರಿಗೆ ಬೇಕ್ರಿ. ಆದ್ರೆ ತಾಳ್ಮೆ ನಮ್ ಚಿಕಿತ್ಸೆಗೆ ಬರ್ತೈತ್ರಿ ಮೇಡಮ್. ನಮಗ ಅದು ವಿಶ್ವಾಸ ಐತಿ. ಮನಿಗ್ ಹೋಗಿಂದ ಅವ್ರ ಏನ್ ಮಾಡ್ತಾರ ಗೊತ್ತಿಲ್ಲ, ನಾವ್ ಹೇಳ್ ಕಳ್ಸೋದ ಬರ್ತೇವೆ. ಸಾಕಷ್ಟು ಜನ ಸಮಾಧಾನದಿಂದ ವರ್ತನೆ ಮಾಡ್ಯಾರ, ಹಂಗೂ ನಡೆದಾವ್ರಿ ಇವು ಇವಾಗ್ಲೂ. ಯಾಕಂದ್ರೆ ಹೆಣ್ಮಕ್ಳು ಹೆಂಗಂದ್ರೆ 4-5 ಕುದುರೆಗಳ ಹೊಗ್ಗನ್ನ ಒಬ್ರು ಹಿಡ್ಕೊಂಡು ಓಡಿಸ್ಬೇಕದ. ಹೌದು. ಈ ಕಡೆ ಕುದುರೆ ಹೋಗ್ಬಾರ್ದು, ಈ ಕಡೆ ಎಲ್ಲಾ ಸರಿಯಾದ ರೀತಿಯಲ್ಲಿ ಹೋದ್ರೆ ಮಾತ್ರ ರಥ ಮುಂದ್ ಹೋಗ್ತಿರ್ತೈತಿ. ಸಂಸಾರ ಜಗಬೇಕಂದ್ರೆ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಚಾಲೆಂಜ್ ಇದೆ. ಸೊ ಆಟೋಮೆಟಿಕ್ ಏನಾಗ್ತಿವಿ, ಒಂದು ಕುದುರೆ ಯಾವ ಕಡೆ ಹೋಗ್ಬಿಟ್ರೆ ಈ ಕಡೆ ಹೋಗ್ಬೇಡ ಹೋಗ್ಲಿ ಅಂತ ಜೋರ ಎಳೆಯೋದು ಸಂಸಾರದಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಎಷ್ಟೊಂದು ಕಾಯಿಲೆಗಳು ಬರ್ತವೆ. ಇವೆಲ್ಲ ಚಿಕ್ಕ ಪುಟ್ಟ ಅನ್ಸ್ಬೋದು. BP ಈಗ ಇತ್ತೀಚೆಗಂತೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮೊದಲು BP, ಶುಗರ್ ಅಂತ ಹೇಳ್ಕೊತಿರ್ಲಿಲ್ಲ. ಒಂಥರ ಅವಮಾನ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ. ಕೇಳೋದೇ ಟೀಗೆ ಏನ್ ಬೇಡವಾ, ಶುಗರ್ ಫ್ಯಾಕ್ಟರ್ ನಮ್ ಕಡೆ ಇದೆ, ಕಾಮಿಡಿ ಅದ. ಬಟ್ ಅದು ಸೀರಿಯಸ್ನೆಸ್ ತುಂಬಾ ಇರುತ್ತೆ. ಸೊ ಅವೆಲ್ಲಾನು ನೀವೆಲ್ಲ ಕ್ಯೂರ್ ಮಾಡ್ತೀನಿ ಅಂತ ಹೇಳ್ತಿದ್ರೆ, ನಿಮ್ ಹತ್ರ ಬಂದ್ರೆ ಎಲ್ಲಾ ಔಷಧ ರಹಿತ ಚಿಕಿತ್ಸೆಗಳಿರುತ್ತೆ. ಬೇಕಾದಷ್ಟು ಕಾಯಿಲೆಗಳು ಇದ್ರು ಕೂಡ ಎಲ್ಲೆಲ್ಲಿ ತೋರಿಸಿ ನಿಮ್ಗ ಗುಣ ಆಗಿಲ್ವೋ
ಸೊ ಇವ್ರ ಸರ್ ಹತ್ರ ಬಂದ್ರೆ ಮೇಡಮ್ ಹತ್ರ ಬಂದ್ರೆ ನಿಮ್ಮೆಲ್ಲಾ ಕಾಯಿಲೆಗಳಿಗೆ ಇವ್ರು ಗ್ಯಾರಂಟಿ ಕೊಡ್ತೀನಿ, ನಾ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಮರ್ಮ ಚಿಕಿತ್ಸೆ ಲಾಭವನ್ನು ಎಲ್ಲಾರು ಪಡ್ಕೊಳ್ರಿ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ಮಾನಸಿಕವಾಗಲಿ ದೈಹಿಕವಾಗಲಿ ಎಲ್ಲಾ ಸಮಸ್ಯೆನು ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಎಲ್ಲ ಕೂಡ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಮೇಡಮ್ ಹೇಳಿ. ಇದ್ರೊಳಗೆ ಎಲುಬಿಗೆ ಪೆಟ್ಟಾದ್ರೆ ಎಲುಬಿಗೆ ಎಲುಬು ಅದು ಮುರಿದ್ರೆ ನಮ್ ಟ್ರೀಟ್ಮೆಂಟ್ ಬರುತ್ತೆ. ಆಕ್ಸಿಡೆಂಟ್ ಆದ್ರೆ ಬರುದಿಲ್ಲ, ಎಲ್ವಿನ್ ತೊಂದರೆಗೆ ಎಲ್ಗಿನ ತೊಂದ್ರೆ ಅದೊಂದ್ರಿ ಎಲುಬಿಗೆ ಸಂಬಂಧಪಟ್ಟ ಮುರಿದ್ರೆ ಮುರಿದ್ರೆ ಮಾಡಿದ್ರೆ ಅದು ಬರಂಗಿಲ್ಲ ಅಂತ ನಾವ್ ಹೇಳ್ತೀವಿ. ಪ್ಯಾರಾಲಿಸಿಸ್ ಎಲ್ಲ ಆಗ ಮತ್ತೆ ಕೈಗೆ ಎಲ್ಲ ಒಳ್ಳೆ ಸರಿ ನರಕರಿಕೆ ಬಹಳ ಚಲೋ ಇದೆ. ಈ ನರರೋಗ ಕೇಂದ್ರಲ್ಲ ನರಮಂಡಲ ಮಾಂಸಖಂಡಗಳಿಗೆ ಬಹಳ ವಾತ ಪಿತ್ತ ಮೇಡಮ್ ರೀ, ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಸರಿ ಆಗ್ತಾವ್ರಿ. ರಕ್ತ ಇಲ್ದವ್ರಿಗೆ ರಕ್ತ ಆಗ್ತದೆ ಮೈ ಒಳಗೆ. ಸಾಕಷ್ಟು ಬ್ಲಡ್ ಹಾಕೋದು ಬೇಡ್ರಿ, ಡೆಂಗು ಬಂದಾಗ ಅದು ವೇರಿಯೇಷನ್ ಆಗಿ ವೈಟ್ ಪ್ಲೇಟ್ಲೆಟ್ಸ್ ಇವೆರಡು ಸಮ ಪ್ರಮಾಣ ಬಾಡಿಗೆ ನಮ್ಗೆ ಎಷ್ಟ್ ಬೇಕಲ್ಲ ಅಷ್ಟ ಇರ್ತದ್ರಿ ಈ ಟ್ರೀಟ್ಮೆಂಟ್. ದನ ಜಕ್ಕೊಂಡ್ಬಿಡ್ತಾರ ಕವರ್ ಆಗ್ತದ್ರಿ ನಮ್ಗೆ. ಈಗ ಬ್ಲಡ್ ಇರಲ್ಲ, ಬಹಳ ವೀಕ್ ಇರ್ತಾರ್ರಿ. ನಮ್ ಟ್ರೀಟ್ಮೆಂಟ್ ಆಗ ಈಗ ಒಂದ್ 2 ಬಾಟ್ಲಿ ರಕ್ತ ಹಾಕ್ಯಾರ ತರ ಅವ್ರ ಗುಣ ಆಗ್ಬಿಡ್ತಾರೆ. ಬ್ಲಡ್ ಆಗ್ತದ್ರಿ ಮೈ ಒಳಗೆ ಸಾಕಷ್ಟು. ಇವಾಗ ಪೇಸ್ ನೀವು ಪೇಸ್ ಪ್ಯಾಕ್ ಮಾಡ್ದಂಗ ಆಗ್ಬಿಡ್ತದೆ ಮ್ಯಾಗ್. ಈಗ ಜಸ್ಟ್ ನೀನು ಪೆಲ್ಲ ಬ್ಯೂಟಿ ಪಾರ್ಲರ್ ಬಂದಿರಿ ಗ್ಲೋ ಆಗ್ತದ್ರಿ ಮುಖ. ನೀವು ಒಟ್ಟಾರೆ ಹೇಳೋದಂದ್ರೆ ನಿಮ್ಮ ಟ್ರೀಟ್ಮೆಂಟ್ ಹೇಗೆ ಪೇಷಂಟ್ ಏನ್ ಹೇಳಿದಾರೆ ಅದ್ರ ಮೇಲೆ ಡಿಪೆಂಡ್ ಇದೆ. ಎಸ್ ಎಸ್ ಕಂಪ್ಲೀಟ್ ನೀವಾಗಿ ನೀವು ಟೆಸ್ಟ್ ಮಾಡಿದಿದೆ ಅಂತ ನಿಮ್ಗೆ ಹೇಳಕ್ ಬರಂಗಿಲ್ಲ. ಹೌದು, ಇಟ್ ಇಸ್ ಫುಲ್ ಡಿಪೆಂಡ್ ಇರೋದು ಪೇಷಂಟ್ ಮೇಲೆ. ಅದು ಕಂಪ್ಲೀಟ್ ಜವಾಬ್ದಾರಿ ಅವ್ರ ಮೇಲೆ ಬೀಳುತ್ತೆ. ಹೌದು. ಅವ್ರು ಹೇಳಿದ್ರೆ ಮಾತ್ರ ನಮ್ಗೆಲ್ಲ ಗೊತ್ತಾಗೈತ್ರಿ. ಹೇಳಿದ್ರೆ ಹಿಂಗ ಮಾಡ್ಬೇಕು ಹಿಂಗ ಆರಾಮಾಗ್ತಲ್ಲ. ಆಮೇಲೆ ನಾವು ಟ್ರೀಟ್ ಮಾಡೋ ಮುಂದ ಅವ್ರು ಹೇಳದಿದ್ರು ಕೆಲವೊಂದು ಕಾಯಿಲೆಗಳನ್ನ ನಾವು ಕಂಡು ಹಿಡಿದಿರ್ತೀವಿ. ನಿಮ್ಗೆ ಇದ್ರದ್ದು ತೊಂದರೆ ಐತಿರಲ್ರಿ ಅಂತ ನಮ್ ಪ್ರಾಕ್ಟೀಸ್ ಮೇಲ್ರಿ ನಾವು ಟ್ರೀಟ್ ಮಾಡೋ ಮುಂದೆ ಅವ್ರು ಹೇಳಿರಂಗಿಲ್ಲ ನಮಗ. ಬಟ್ ಈ ತ್ರಾಸ ಐತೇನ್ರಿ ನಿಮಗಂತ ಕೇಳಿದಾಗ ಹೌದ್ರಿ ನಂಗೆ ಅದೊಂದ್ ಐತಿ, ನಾ ಹೇಳೋದ್ ಮರ್ತಿದ್ದೆ. ಅವ್ರು ಹೆಂಗಂದ್ರ ತಮಗ್ ಯಾವ್ದು ಜಾಸ್ತಿ ತ್ರಾಸ ಇರ್ತದ ಮೇಡಮ್ ಅದನ್ನೊಂದ ಹೇಳ್ತಾರೆ. ಯಾಕಂದ್ರೆ ಪ್ರಾಬ್ಲಮ್ ಕೊಡ್ತಿರ್ತದಲ್ಲ ಹಿಂದ ಅದ್ರ ಹಿಂದ 100 ರೋಗ ಇರ್ತಾವ. ಅದನ್ನ ಬಿಟ್ಬಿಡ್ತಾರ್ರಿ. ಆಮೇಲೆ ನಾವ್ ಕೇಳ್ದಂಗ ಹೌದ್ರಿ ಇದಿತ್ತು ಇದಿತ್ತು ಎಲ್ಲಾ ಕಾಯಿಲೆನೂ ವಾಸಿ ಮಾಡ್ಕೊಂಡು ಹೋಗ್ಬಿಡ್ತಾರ ಒಂದ್ಸತಿ ಬಂದರೆ. ಮಾಡ್ತಾ 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 ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಹೌದು. ಇವಾಗ ನಮಗೆ ಅಸಿಡಿಟಿ ಆಗಿದೆ ಅಂದ ತಕ್ಷಣ ಹಂಗಾರೆ ಏನ್ ಊಟ ಮಾಡಿದ್ರಿ, ಏನ್ ತಿಂದಿದ್ರಿ, ಅಥವಾ ಬೇರೆ ಯಾವ್ದಾದ್ರು ಮೆಡಿಸಿನ್ ತಗೊಂಡಿದ್ದೀರಾ, ಆ ಮೆಡಿಸಿನ್ ಯಾವ ಕಾಯಿಲೆಗೆ ತಗೊಂಡಿದ್ರಿ. ಸೊ ಈಗ ಕಂಟಿನ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಐಡಿಯಾ ಬರ್ತದೆ. ಹೌದು. ಎಂತ ಇದ್ರು ಅವ್ರು ವಾಸಿ ಆಗ್ತಾರೆ ಮಾತ್ರ. ಅದೇ ಹೇಳ್ತೀನಲ್ರಿ, ಒಂದಕ್ ಬಂದ್ರ ಇದು ಹೊಟ್ಟೆ ನೋವು ಅಂತ ಬಂದ್ರ ಅವ್ರಿಗೆ ಅಸಿಡಿಟಿ ಅಂತ ಬಂದ್ರು ಕೂಡ ಹೊಟ್ಟಿ ದುಂಡಗೆಲ್ಲಾ ಸಮಸ್ಯೆನೂ ವಾಸಿ ಆಗ್ತದೆ. ಎಲ್ಲ ಏನೇ ಸಮಸ್ಯೆ ಕೂಡ ವಾಸಿ ಆಗುತ್ತೆ. ಅಂದ್ರೆ ನೀವು ಒಂದ್ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಸೈಡ್ ಎಲ್ಲಾ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಗಿಡದ ಬೇರೆ ಏನ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಮುಂದೆ ಬರೋ ಟೊಗೆಗಳೆಲ್ಲ ಚೆನ್ನಾಗಿ ಆ ತರ. ಸೊ ಇವ್ರ ಕಡೆ ಹೋದ್ರೆ ನಿಮ್ ಗಿಡದ ಬೇರಿಗೆ ಮೇನ್ ಬೇಸ್ ಏನಿದೆ ಅದಕ್ಕೇನೆ ನಿಮ್ಗೆ ಒಳ್ಳೆ ಗೊಬ್ಬರ ಸಿಗುತ್ತೆ, ಒಳ್ಳೆ ನೀರ್ ಸಿಗುತ್ತೆ. ಆ ತರ ಟ್ರೀಟ್ಮೆಂಟ್ ಇದು ಔಷಧ ರಹಿತವಾಗಿರುವಂತಹ ಟ್ರೀಟ್ಮೆಂಟ್. ಇಂಥ ಒಬ್ಬ ಮರ್ಮ ಚಿಕಿತ್ಸೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಮೊದಲು ಹಳೆ ಕಾಲದಲ್ಲೆಲ್ಲ ಇತ್ತಿದು, ಇವಾಗ ಬರ್ತಾ ಬರ್ತಾ ಅದು ಚಿಕಿತ್ಸೆ ಎಲ್ಲ ಕಡಿಮೆ ಆಗಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ಕಲಿಬೇಕನ್ನೋರು ಇದ್ರು ಕೂಡ ಇವರೊಂದು ಮಾರ್ಗದರ್ಶನವನ್ನ ಮಾಡ್ತಾರೆ. ದಯವಿಟ್ಟು ಇದರ ಲಾಭವನ್ನ ನೀವೆಲ್ಲರೂ ತಗೊಳ್ರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನೀವಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.